ಎಲ್ಲರೂ ಹೇಗಿದ್ದೀರಾ? ಬನ್ನಿ ಇವತ್ತು ಸಿಂಪಲ್ಲಾಗಿ ಬದನೆಕಾಯಿ ಹಸಿ ಗೊಜ್ಜು ಮಾಡೋದು ಹೇಗೆ ಅಂತ ನೋಡೋಣ. ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನದ ಜೊತೆ ಹಾಕ್ಕೊಂಡು ತಿಂತಿದ್ರೆ ಅಬ್ಬಾ ಸೂಪರಾಗಿರುತ್ತೆ. ಬನ್ನಿ ಇದಕ್ಕೆ ಏನೇನು ಬೇಕು ಅಂತ ಒಂದ್ಸಲ ನೋಡ್ಕೊಂಬರೋಣ. ನೋಡಿ ಇಷ್ಟು ಪದಾರ್ಥಗಳು ಬೇಕಾಗಿರೋವು. ನೋಡಿ ಹುಣಸೆನ ಆಲ್ರೆಡಿ ನಾನು ತೊಳೆದಿಟ್ಟಿದ್ದೀನಿ. ಅದಕ್ಕೆ ಬಿಸಿನೀರು ಹಾಕ್ಕೊಂಡು ನೆನೆಯಕ್ಕಿಡೋಣ. ಒಂದು 2ರಿಂದ 3 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಹಾಕಬಾರ್ದು ಇದಕ್ಕೆ ನೀರು. ನೋಡಿ ಇಷ್ಟ ಆದರೆ ಸಾಕಾಗುತ್ತೆ. ಇದು ನೆನೀತಾ ಇರಲಿ. ಈಗ ಇದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ. ನೋಡಿ ಬೆಳ್ಳುಳ್ಳಿ ಒಂದು 8 ಪಾಯಿ ತೊಗೊಂಡಿದ್ದೀನಿ. ಇದನ್ನು ಜಜ್ಜಿಬಿಟ್ಟು ಇಟ್ಕೊಂಡಿದ್ದೀನಿ. ಹಾಗೆ ಸಣ್ಣದಾಗಿ ಒಂದು ಈರುಳ್ಳಿ ಹಚ್ಕೊಂಡು ಇಟ್ಕೊಂಡಿದ್ದೀನಿ. ಕರಿಬೇವು, ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಹಾಗೆ ಬದನೆಕಾಯಿ. ನೋಡಿ ಬದನೆಕಾಯಿನ ನೀಟಾಗಿ ಹೊಟ್ಟೆ ಸೀಳಿ ಇಟ್ಕೊಂಡಿದ್ದೀನಿ. ಯಾಕಪ್ಪ ಅಂದರೆ ಒಳಗಡೆ ಏನಾದರೂ ಕೆಟ್ಟಿರುತ್ತಾ ಅಂತ ಚೆಕ್ ಮಾಡಬೇಕಲ್ವ. ಹಾಗಾಗಿ ನೀಟಾಗಿ ಈ ರೀತಿ ಕಟ್ ಮಾಡಿ ಚೆಕ್ ಮಾಡ್ಕೊಳ್ಳಿ ಒಂದು ಸಲ. ಒಳಗಡೆ ಹುಳ ಏನಾದರೂ ಇರುತ್ತಾ ಹೇಗೆ ಅಂತ ಈ ರೀತಿ ಚೆಕ್ ಮಾಡಿಕೊಂಡು ನಾವು ಇದನ್ನು ಸುಟ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಕ್ಲೀನಾಗಿ ಈ ಥರ ಓಪನ್ ಮಾಡಿ ನೋಡ್ಕೋಬೇಕು. ಬನ್ನಿ ಈಗ ಇದಕ್ಕೆ ಸ್ವಲ್ಪ ಆಯಿಲ್ ಹಚ್ಕೊಂಡು ಸುಟ್ಕೊಳ್ಳೋಣ. ನೋಡಿ ಮೀಡಿಯಮ್ ಫ್ಲೇಮಲ್ಲಿ ನಿಧಾನವಾಗಿ ಒಂದು 10 ನಿಮಿಷ ಆಗುತ್ತೆ ಇದು ಬೇಯೋದಕ್ಕೆ. ಹೈ ಫ್ಲೇಮ್ ಇಟ್ಕೊಂಡ್ರೆ ಒಳಗಡೆ ಬೇಯೋದಿಲ್ಲ. ಹಾಗಾಗಿ ನಿಧಾನವಾಗಿ ಲೋ ಫ್ಲೇಮಲ್ಲಿ ಮೀಡಿಯಮ್ ಫ್ಲೇಮಲ್ಲೇ ನೀವು ಇದನ್ನು ಬೇಯಿಸ್ಕೋಬೇಕು. ಒಂದು 10 ನಿಮಿಷ ಅದು ಖಂಡಿತ ಹಿಡಿಯುತ್ತೆ ಇದಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆಲ್ಲ. ಹೀಗೆ ನೋಡಿ ಹಾಗೆ ಹಸಿಮೆಣಸಿನ್ಕಾಯಿನ ಸುಟ್ಕೊಂಬಿಡೋಣ. ಆಗಿದೆ ಇದೀಗ. ಬನ್ನಿ ಈಗ ಈ ಸ್ಕಿನ್ನೆಲ್ಲ ತೆಗೆದ್ಬಿಟ್ಟು ನಾವು ಹುಣಸೆಹಣ್ಣು ಆಲ್ರೆಡಿ ಕಿವುಚಿಟ್ಟಿದ್ದೀನಿ. ಆ ಹುಣಸೆಹಣ್ಣು ನೀರಿಗೆ ಇದನ್ನು ಹಾಕ್ಕೊಂಡು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ನೋಡಿ ಹುಣಸೆ ನೀರು ಇಟ್ಟಿದ್ದೀನಿ, ಅದಕ್ಕೆ ಹಾಕ್ಕೊಂಡು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಬನ್ನಿ ಈಗ ನೋಡಿ ಸುಟ್ಟಿರೋ ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಜಜ್ಜಿಬಿಟ್ಟು ಅದಕ್ಕೆ ಹಾಕ್ಕೊಳ್ಳೋಣ. ಈ ಥರ ಜಜ್ಜಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಬೆಳ್ಳುಳ್ಳಿನೂ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ ಅರ್ಧಂಬರ್ಧ ಜಜ್ಜಿಕೊಂಡ್ರೆ ಸಾಕಾಗುತ್ತೆ. ಹಾಗೆ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಆ ರಸ ಎಲ್ಲ ಅದಕ್ಕೆ ಇಳಿಬೇಕಲ್ಲ, ಹಾಗಾಗಿ ಜಜ್ಜಿ ಹಾಕ್ಕೋಬೇಕು. ಬನ್ನಿ ಈಗ ಕರಿಬೇವು ಮತ್ತು ಈರುಳ್ಳಿನ ಹಾಕ್ಕೊಂಡು ನೀಟಾಗಿ ಕೈಯಲ್ಲಿ ಕಿವುಚ್ಕೊಳ್ಳೋಣ. ಇದು ಕೈಯಲ್ಲಿ ಕಿವುಚಿದ್ರೆ ಟೇಸ್ಟ್. ನೋಡಿ ಈಗ ರೆಡಿ. ನೀವು ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಖಾರ ಜಾಸ್ತಿ ಇಟ್ಕೊಂಡು ಈ ಗೊಜ್ಜು ಮಾಡ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ. ಓಕೆ ಬಾಯ್.